ಇಲ್ಲಿ ಅಂತ ಒಂದು ಇದು ಉದ್ದೇಶ ಇಟ್ಟುಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. 2010ನೇ ಇಸ್ವಿಯಾಗ ನಾನು ನನ್ನ ಜಮೀನಲ್ಲಿ ಸಾವಯವ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಮಾಡಿದಾಗ ಮೊದಲಿಗೆ ನಾನು ಏಕ ಬೆಳೆ ಪದ್ಧತಿ ಅಂತೇಳಿ ಒಂದು ತಲೆಯಾಗಿತ್ತು. ಅದು ಬೇಡ ಅಂತೇಳಿ ಯೋಚನೆ ಮಾಡಿ ಸಮಗ್ರ ಕೃಷಿ ಮಾಡೋಣ ಅಂತೇಳಿ ಮೊದಲಿಗೆ ನಮ್ಮ ತೋಟದಲ್ಲಿ 4 ಎಕರೆ ಜಮೀನಿದೆ. ಅದರಲ್ಲಿ ಒಂದು 2 ಎಕರೆ ಅರಣ್ಯ ಕೃಷಿನೇ ಮಾಡಿದ್ದು ನಾನು. ಏನ್ರಿ ಮಹಾಗನಿ ಅಂತೇಳಿ ಪ್ಲಾಂಟೇಶನ್ ಮಾಡಿದ್ದೀನಿ. ಅದಕ್ಕೆ ನಾನು ಮೆಣಸಿನ ಬಳ್ಳಿ ಪ್ಲಾಂಟೇಶನ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದನ್ನೆಲ್ಲ ಮಾಡಿದೆ. ಬಟ್ ಏನದಂದ್ರೆ ನೀರಿನ ಒಂದು ಕೊರತೆ, ಅಂದ್ರೆ ನನ್ನ ಜಮೀನಲ್ಲಿ 1 ಇಂಚ್ ನೀರಿದೆ. ಅದು ಇರೋದ್ರಿಂದ ಅದಕ್ಕೆ ಮೆಣಸಿನ ಬಳ್ಳಿನ ನಾನು ಅಷ್ಟು ಅದಕ್ಕೆ ಪ್ಲಾಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ 1 ಇಂಚಿನ ನೀರನ್ನ ಬಳಸ್ಕೊಂಡು ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಹೇಗೆ ಮಾಡಬೇಕು ಅಂತ ಹೇಳಿ ಸರ್ಚ್ ಮಾಡಿ ಕೆಲವು ವಿಡಿಯೋಗಳನ್ನು ನೋಡಿದೆ. ಕೆಲವರು ಸಾಧಕರು ಕಬ್ಬು ಬೆಳೆದಂತ ಪಿಟ್ ಮೆಥಡ್ನಾಗ ಬೆಳೆದಂತ ಸಾಧಕರು ಅವ್ರ ಜಮೀನಿಗೆ ಹೋಗಿ ಗುಲ್ಬರ್ಗ, ರಾಯಚೂರು ಆ ಥರ ಅಡ್ಡಾಡಿ ಅವ್ರಿಗೆ ಇಲ್ಲಿ ಬೆಳಗಾಂ ಡಿಸ್ಟಿಕ್ನಲ್ಲಿ ಒಬ್ರು ಮಾಡಿದ್ರು. ಅವ್ರ ಕಡೆ ಎಲ್ಲ ಹೋಗಿ ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ ಹೇಳಿ ವಿಚಾರ ಎಲ್ಲ ತಿಳ್ಕೊಂಡು, ಯಾಕಂದ್ರೆ ನಾವು ಹೋಗ್ತಾ ಏನೋ ಮಾಡಕ್ ಹೋಗಿ ಎಡಬಾರ್ದಲ್ಲ. ಅದಕ್ಕೆ ಫಸ್ಟ್ ಯಾರು ಮಾಡಿದಾರ ಅವ್ರ ಅನುಭವ 1-2 ಮಂದಿ ತಿಳ್ಕೊಂಡು ಕಸ್ಲಾಗಿ ನಾ ಸ್ಟಾರ್ಟ್ ಮಾಡಿದೆ. ಅವ್ರದ್ದು ಮೇನ್ ಹೇಳಿದ್ದಂತಂದ್ರೆ ಕಬ್ಬಿನ ಇದರಲ್ಲಿ ಬೆಳೆಯಲ್ಲಿ ಪಂಚಮಹಾಭೂತಗಳ ಬಗ್ಗೆ ಅವ್ರು ಹೇಳಿದ್ರು. ಭೂಮಿ ತತ್ವ, ಆಕಾಶ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲ ತತ್ವ, ಇವು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಅವ್ರು ನನಗೆ ಕಲ್ಪನೆ ಒಂದು ತಿಳುವಳಿಕೆಯನ್ನು ಕೊಟ್ರು. ಭೂಮಿ ತತ್ವ ಅಂತಂದ್ರೆ ಭೂಮಿಗೆ ಫಲವತ್ತತೆ ಮಾಡೋದು. ಅದನ್ನ ಯಾವ ರೀತಿ ಫಸ್ಟ್ ಏನ್ ಬರೋದು ಅಂದ್ರೆ ಫಲವತ್ತತೆ ಮೇನ್ ಇರ್ತದೆ ನಮ್ದು. ಫಲವತ್ತತೆ ಇದ್ರೆ ಅದಕ್ಕೆ ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತದೆ. ಯಾವುದೇ ಬೆಳೆ ಇರಲಿ, ಕಬ್ಬಂತ ಅಷ್ಟಲ್ಲ, ಆದ್ರೆ ಕಬ್ಬಿನ ಬೆಳೆಗೆ ನಾವು ಇಮ್ಯುನಿಟಿ ಜಾಸ್ತಿ ಮಾಡ್ಲಿಕ್ಕೆ ಭೂಮಿಯನ್ನೇ ಫಲವತ್ತತೆ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಗೊಬ್ಬರ, ಅದಕ್ಕೆ ಗೋಕೃಪಾಮೃತ, ಜೀವಾಮೃತ ಬಳಸಿ ಅದನ್ನ ಫಲವತ್ತತೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ಅದನ್ನ ಬೆಳೆಯೋಕೆ ಸಾಲುಗಳನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಯೋಚನೆ ಅಂದ್ರೆ ಅವ್ರು ನನಗೆ ತಿಳಿಸ್ಕೊಟ್ಟಿದ್ರು. ಏನಂತಂದ್ರೆ ದಕ್ಷಿಣ ಉತ್ತರ ಸಾಲು ಇರಬೇಕು. ಅಂದ್ರೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಾಗ ದಕ್ಷಿಣ ಉತ್ತರ ಸಾಲುಗಳಿದ್ರೆ ಸಾಲಿನ ಅಂತರ ನಾನು ಒಂದು ಸೆಂಟ್ರದಿಂದ ಸೆಂಟ್ರಿಗೆ 12 ಫೂಟ್ ಇಟ್ಟೀನಿ. ಒಂದು ಕಬ್ಬಿಂದ ಸಾಲಿನಿಂದ ಇನ್ನೊಂದು ಕಬ್ಬು ಮಧ್ಯದಲ್ಲಿ ಸೆಂಟರ್